ಪಿರಿಯಾಪಟ್ಟಣ ರಾಜ್ಯದಲ್ಲಿ ಮದ್ಯ ಬೆಲೆ ಏರಿಕೆಯಿಂದ ಯುವಕರು ವಿದ್ಯಾರ್ಥಿಗಳು ಗಾಂಜಾ ಸೇವನೆಗೆ ಮಾರಿ ಹೋಗುತ್ತಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಕಳವಳ ವ್ಯಕ್ತಪಡಿಸಿದರು. ತಾಲೂಕಿನ ಕೊಪ್ಪ ಗ್ರಾಮದ ಹೋಟೆಲ್ ಮಿನಿಸ್ಟರ್ ಕೋರ್ಟ್ ಸಭಾಂಗಣದಲ್ಲಿ ಮಂಗಳವಾರ ಕರ್ನಾಟಕ ರಾಜ್ಯ ಅಹಿಂದ ರೈತ ಸಂಘ ವತಿಯಿಂದ ಏರ್ಪಡಿಸಿದ್ದ ನೂತನ ಶಾಖೆ ಉದ್ಘಾಟನೆ ಮತ್ತು ದೀಕ್ಷಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತವರು ಜಿಲ್ಲೆಯಾದ ಮೈಸೂರಿನಲ್ಲಿ ಸುಮಾರು 1,000 ಕೋಟಿ ರು ಬೆಲೆ ಬಾಳುವ ಡ್ರಗ್ಸ್ ಅನ್ನು ಹೊರ ರಾಜ್ಯ ಪೊಲೀಸರು ಪತ್ತೆ ಮಾಡಿದ್ದಾರೆ. ಆದರೆ ರಾಜ್ಯ ಪೊಲೀಸ್ ಅಧಿಕಾರಿಗಳು ಆಮಿಷಕ್ಕೆ ಒಳಗಾಗಿ ಅದನ್ನು ಬಿಟ್ಟುಕೊಟ್ಟಿದ್ದಾರೆ. ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಮದ್ಯ ದರವನ್ನು ಇಳಿಸಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲಹೆ ನೀಡಿರುವುದಾಗಿ ಪ್ರಸ್ತಾಪಿಸಿದರು. ದುಡಿಯುವ ವರ್ಗಕ್ಕೆ ಉದ್ಯೋಗ ದೊರಕಿಸುವುದನ್ನು ಬಿಟ್ಟು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಆರ್ಥಿಕ ದಿವಾಳಿ ಆಗುವಂತೆ ಮಾಡಿರುವುದು ಸರಿಯಲ್ಲ. ಸಾರ್ವಜನಿಕ ಹಣವನ್ನು ನಿಮ್ಮ ಇಚ್ಛ ಪ್ರಕಾರ ಹಣ ಖರ್ಚು ಮಾಡುವ ಅಧಿಕಾರ ಕೊಟ್ಟವರು ಯಾರು ಎಂದು ಪ್ರಶ್ನಿಸಿದರು. ಸಾರ್ವಜನಿಕವಾಗಿ ನೀಡಬೇಕಾದ ಮೂಲಭೂತ ಸೌಲಭ್ಯದಲ್ಲಿ ಪಕ್ಷಪಾತ ಮಾಡಿದರೆ ಅದು ರಾಜದ್ರೋಹದ ಕೆಲಸವಾಗಿರುತ್ತದೆ. ಡಿ. ದೇವರಾಜು ಅರಸು ಅವರ ಮಾರ್ಗದರ್ಶನದಲ್ಲಿ ನಡೆದಿದ್ದು ಬದ್ಧತೆಯ ರಾಜಕಾರಣವನ್ನು ತಮಗೆ ಕಲಿಸಿ ಹೋಗಿರುವ ಬಗ್ಗೆ ಹೆಮ್ಮೆ ಇದೆ ಎಂದರು. ಭೂ ಸುಧಾರಣೆ ಕಾಯ್ದೆ ಅಡಿಯಲ್ಲಿ ಡಿ. ದೇವರಾಜ ಅರಸು ಮುಖ್ಯಮಂತ್ರಿಯಾಗಿದ್ದಾಗ 21 ಲಕ್ಷ ಎಕರೆ ವಿಸ್ತೀರ್ಣವನ್ನು ಬಡವರಿಗೆ ಹಂಚಿದ್ದಾರೆ. ಇದರಿಂದ ಎಷ್ಟು ತಲೆಮಾರಿನಿಂದ ದುಡಿದು ಅನ್ನ ನೀಡುವ ಅವಕಾಶವನ್ನು ಕಲ್ಪಿಸಿದ್ದಾರೆ. ಅದೇ ರೀತಿ ಅಕ್ಷರ ಮತ್ತು ದುಡಿಮೆ ನೀಡಿದವರ ಜೊತೆಗೆ ಬದುಕನ್ನು ರೂಪಿಸುವ ಯೋಜನೆಗಳನ್ನು ಸರ್ಕಾರ ನೀಡಬೇಕೇ ವಿನಃ ಜನರ ಹಣವನ್ನು ಹಾಳು ಮಾಡುವುದಲ್ಲ ಎಂದು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಯಾವುದೇ ಸಂಘಗಳು ರಾಜಕೀಯ ಚುನಾವಣೆಯನ್ನು ಪ್ರವೇಶಿಸದೆ ಬಲವರ್ಧನೆಯ ಬಗ್ಗೆ ಯಶಸ್ವಿ ಕಾಣಲು ಸಾಧ್ಯ. ಈ ನಿಟ್ಟಿನಲ್ಲಿ ಅಹಿಂದ ರೈತ ಸಂಘ ರಾಜ್ಯದಲ್ಲಿ ಉತ್ತಮ ಕೆಲಸ ನಿರ್ವಹಿಸಲಿ ಎಂದು ಶುಭ ಹಾರೈಸಿದರು. ಸಂಘದ ರಾಜ್ಯಾಧ್ಯಕ್ಷ ಸೋಮನಹಳ್ಳಿ ಶಿವಶಂಕರ್ ಮಾತನಾಡಿ, ಹುಣಸೂರು ಉಪವಿಭಾಗವನ್ನು ಜಿಲ್ಲೆಯಾಗಿ ಮಾಡಬೇಕು ಎಂದು ರಾಜ್ಯ ರಾಜಕಾರಣದಲ್ಲಿ ಮಹಿಳೆಯರಿಗೆ 50% ಅವಕಾಶ ನೀಡಬೇಕು ಹಾಗೂ ಗ್ರಾಮ ಪಂಚಾಯಿತಿ ಮಾದರಿಯಲ್ಲಿ ಮೀಸಲಾತಿಯನ್ನು ವಿಧಾನಸಭಾ ಚುನಾವಣೆಯಲ್ಲಿ ಜಾರಿಗೆ ತರಬೇಕು ಎಂಬುದನ್ನು ಸೇರಿದಂತೆ 5 ಹಕ್ಕುಗಳನ್ನು ಮಂಡಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಲೋಕೇಶ್ ಸಾಗರ್ ಮತ್ತು ದರ್ಖಾಸ್ತು ಕಮಿಟಿ ಸದಸ್ಯ ಟಿ. ಈರಯ್ಯ, ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಾಸುದೇವ್ ರೆಡ್ಡಿ ಮಾತನಾಡಿದರು. ಭೂಪಯ್ಯ, ಭರತ್ ಅರಸ್, ಫ್ರಾನ್ಸಿಸ್, ಆರ್ಥಿ, ಶಿವಪ್ಪ, ಭಾರ್ವಿ ಬ್ರದರ್ಸ್ ಅವರನ್ನು ಸನ್ಮಾನಿಸಲಾಯಿತು. ಸಂಘದ ರಾಜ್ಯ ಉಪಾಧ್ಯಕ್ಷ ನವಿಲೂರು ಚೆನ್ನಪ್ಪ, ಮಹಿಳಾ ರಾಜ್ಯ ಅಧ್ಯಕ್ಷೆ ಉಮಾಕ್ಷಿ ಗೌಡ, ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ದಿವ್ಯಾ ಜ್ಯೋತಿ, ರಾಜ್ಯ ಕಾರ್ಯದರ್ಶಿ ಬೆಮ್ಮತ್ತಿ ಚಂದ್ರು, ಜಿಲ್ಲಾಧ್ಯಕ್ಷ ಸುಜಾತಾ ಮಡಿವಾಳ್, ಸಂಘದ ತಾಲೂಕು ಗೌರವಾಧ್ಯಕ್ಷ ಕೃಷ್ಣ ಶೆಟ್ಟಿ, ಕಾವೇರಿ ಆಸ್ಪತ್ರೆ ಮುಖ್ಯಸ್ಥ ಡಾ. ಲೋಹಿತ್, ಪರಿಸರ ಪ್ರೇಮಿ ದೇವಿ ಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆ. ವಿಜಯ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಹೆಣ್ಮಕ್ಳೇ ಅದಕ್ಕೆ ರಿಸರ್ವೇಶನ್ ಜನರಲ್ಲಿ ಒಂದು SC or ST ಒಂದು ಬ್ಯಾಕ್ ಕೂಡ ಇಲ್ಲಾಂದ್ರೆ ಯಾರೋ ಒಬ್ಬರೇ ನಾವೇ ಅಡುಗೆ ಮಾಡೋರು ಬಂದ್ಬಿಡ್ತಾರೆ. ಬೇರೆ ಏನಪ್ಪ ಅಂದ್ರೆ ಅದು ಬರೀ ಬಿಸಿ ಊಟ ಅಲ್ಲ, ಊಟ ಅಲ್ಲ. ಎಲ್ಲಾ ಜಾತಿಯವರು ಮಾಡಿದ ಅಡುಗೆಯನ್ನ ಎಲ್ಲಾ ಜಾತಿಯ ಮಕ್ಕಳು ಊಟ ಮಾಡ್ತಾವಲ್ಲ, ಅದು ದೇಶದ ಜಾತ್ಯತೀತ ಶಕ್ತಿಯಿಂದ ಫಲ ಮಾಡೋದು. ಬರೀ ಅನ್ನ ಅಲ್ಲ, ಅದರಿಂದ ಬೇಕಾದಷ್ಟು ಕಾರ್ಯಗಳು, ಬರೀ ಅನ್ನ ಅಲ್ಲ. ಹಾಗಾಗಿ ಅದಕ್ಕೊಂದು ದೊಡ್ಡ ಇತಿಹಾಸನೇ ಆಗುತ್ತೆ. ನಾವು ಸರಿ 2,000 ರೂಪಾಯಿ ಇವ್ರಿಗೆ ಏನು ಮಾಡ್ರಪ್ಪ ಬೇಡ ಅನ್ನಲ್ಲ. ಏನು ಪ್ರಯೋಜನ ಅದರಿಂದ? ಏನು ಪ್ರಯೋಜನ? ನಾನು ಮೊನ್ನೆ ಹೌಸಲ್ಲಿ ಮಾತಾಡ್ತಾ ಮುಖ್ಯಮಂತ್ರಿಗಳು ನಿಂತ್ಕೊಂಡು ನನ್ನ ಸರ್ಕಾರ 10 kg ಉಚಿತ ಅಂತ. ಸಿದ್ದರಾಮಯ್ಯ ಹಾಡುಗಳು ಯಾಕೆ ಸುಳ್ಳು ಇರ್ತೀಯ? ನಿಮ್ದೈದು ಮೋದಿಯವ್ರದ್ದು ಇದೆ, ಮೋದಿಯವ್ರದ್ದು ಆಗಪ್ಪ. ಅಲ್ಲದೆ ಈ ನಾಡಿನಲ್ಲಿ ದೇವರಾಜರು ಭೂ ಸುಧಾರಣಾ ಕಾಯ್ದೆಯ ಮೂಲಕ 21 ಲಕ್ಷ ಎಕರೆ ಭೂಮಿ ಕೊಟ್ಟಿದ್ದಾರೆ. 21 ಲಕ್ಷ ಎಕರೆ ಭೂಮಿ ತಲತಲಾಂತರ ವಂಶ ಪಾರಂಪರ್ಯವಾಗಿ ಉಟ್ಕೊಂಡು ಹೋಗಿರಪ್ಪ ಅಂತ ಅವರೆಲ್ಲೂ ಹೇಳ್ಕೊಳ್ಳಿಲ್ಲ. ನಾನು ಕೊಟ್ಟೆ ಅಂತ ಒಂದು ದಿವಸ ಎಲ್ಲೂ ಹೇಳ್ಕೊಳ್ಳಿಲ್ಲ. ಆ ಥರ ಕೆಲಸ ಮಾಡಿ, ಆ ಥರ ಕೆಲಸ ಮಾಡಿ
ಸರ್ವೆ ನಂಬರ್ ಹೊರಟೋಯ್ತು. ಹಿಂಗಿದೆ ಪರಿಸ್ಥಿತಿ. ಇದನ್ನ ಸರಿ ಮಾಡಿದ್ರೆ ಅಂದರೆ ಸರ್ಕಾರ ಏನೇನೋ ಬಾಯಿಗೆ ಬಂದು ಮಾತಾಡ್ತೀನಿ, ಏನೇನೋ ಕೊಡ್ತೀನಿ, ಅದು ಕೊಡ್ತೀನಿ, ಏನು ಕೊಡ್ತೀನಿ. ನಾವೆಲ್ಲ ಕ್ಷೇತ್ರದಲ್ಲಿದ್ದವ್ರಿ ನಮ್ಮ ಜನಗಳು. ಹಳ್ಳಿನಲ್ಲಿ ಯಾರ್ದೋ ಮನೆ ಜಗಲಿ ಮೇಲೆ ತೆರಿಗೆ ಕಟ್ಕೊಂಡಿದ್ದು. ನಮ್ಮ ಮನೆಗೆ ಅಳಿಯ ಬಂದ್ರೆ ಗಂಡ ಹೆಂಡತಿ ಬೀದಿಲ್ ಮನಿಕೋಬೇಕು, ಅಳಿಯ ಮಗಳು ಒಳಗೆ ಮನಿಕೋಬೇಕು. ಆ ಪರಿಸ್ಥಿತಿ ಇತ್ತು. ಅದೆಲ್ಲಾನು ಈಚೆಗೆ ತಂದವ್ರೆ. ಅಲ್ಲಿ ದೇವರಾಜರು ಎಷ್ಟು ಸೈಟ್ ಆ ಪ್ರವಾಸೋದ್ಯಮ ಬಹಳ ಚೆನ್ನಾಗಿ. ಸೊ ಹಾಗಾಗಿ ಇದೆಲ್ಲ ಸ್ವಲ್ಪ ಸರ್ಕಾರಗಳು ಯೋಚನೆ ಮಾಡಬೇಕು. ಸುಮ್ಮನೆ ಏನೋ ಬರೀ ಮಾತಾಡ್ತಾ ಹೋಗುವುದು. ಹಾಗಾಗಿ ಇವತ್ತದೊಂದು ಹೆಣ್ಣು ಮಕ್ಕಳು ರಾಜಕೀಯ ಕಾರ್ಯಕ್ರಮ ಅಂತ ಏನು ಕಾರ್ಯಕ್ರಮ, ಎಲ್ಲ ಹೆಣ್ಮಕ್ಳಿಗೂ 2,000 ರೂಪಾಯಿ ತಿಂಗಳ. ಅದೇನು ತಿಂಗಳೂ ಬರಲ್ಲ. 3 ತಿಂಗಳಿಗೂ 4 ತಿಂಗಳಿಗೂ ಬರ್ತದೆ. ರಾಮಕೃಷ್ಣ ಹೆಗಡೆ, ದೇವರಾಜ ಅರಸ್, ದೇವೇಗೌಡರು, ಮೊಯ್ಲಿಯವರು, ಬಸವಿ, ನಮ್ಮ ಜೀವ ಯಾರಪ್ಪ ನಮ್ಮ ಇನ್ನೊಬ್ಬರು ಮುಖ್ಯಮಂತ್ರಿ ಉಚಿತವಾಗಿ 10 ಕೋಟಿ ಉಪವಿಭಾಗವನ್ನ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದನ್ನ ಒಂದು ನಿರ್ಣಯವನ್ನ ನಾವು ಈ ಸಭೆಯಲ್ಲಿ ಅಂಗೀಕರಿಸ್ತಾ ಇದ್ದೀವಿ. ಎರಡನೇದು, ನಾನು ಹೇಳಿದ್ನಲ್ಲ, ಇವತ್ತು ನಮ್ಮ ಕೈಲಿ ಅಧಿಕಾರ ಇದ್ರೆ ಮಾತ್ರ ಪಕ್ಷ ಇರ್ಬೋದು, ಒಂದು ಸಂಘಟನೆ ಇರ್ಬೋದು, ಒಬ್ಬ ವ್ಯಕ್ತಿ ಇರ್ಬೋದು, ಯಾವುದಾದ್ರೂ ಒಬ್ಬ ಸಾಧಕ ವ್ಯಕ್ತಿಯ ತತ್ವ ಸಿದ್ಧಾಂತಗಳನ್ನ ನಾವು ಅಳವಡಿಸಿಕೊಂಡಾಗ ಮಾತ್ರ ನಾವು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ಪ್ರಥಮವಾಗಿ ಈ ದೇಶದಲ್ಲಿ ಸಮಸಮಾನತೆಯ ಪರಿಕಲ್ಪನೆಯನ್ನ ಕಂಡಂತ ಮಹಾನುಭಾವ ಬಸವಣ್ಣನವರನ್ನ ಫೋಟೋವನ್ನ ನಾವು ಇಲ್ಲಿ ಹಾಕೊಂಡಿದ್ದೀವಿ. ಈ ದೇಶಕ್ಕೆ ಯಾವ 100 ಕೋಟಿ ಕೊಡ್ತಾನೆ, 200 ಕೋಟಿ ಕೊಡ್ತಾನೆ, 1000 ಕೋಟಿ ಕೊಡ್ತಾನೆ, ತಗೊಂಡೋಗ್ಬಿಡ್ತಾನೆ, ಅವನ್ನ ಅಲ್ಲಿ ಕೂರಿಸ್ತಾರೆ ವಿಧಾನ ಪರಿಷತ್. ಅಲ್ಲಿ ಯಾರೋ ಬುದ್ಧಿಜೀವಿಗಳನ್ನ, ಸಾಧಕರನ್ನ, ಈ ದೇಶಕ್ಕೆ ಒಳ್ಳೇದ್ ಮಾಡೋರನ್ನ ಯಾರು ವಿಧಾನ ಪರಿಷತ್ ಕೂರಿಸಿಕ್ಕಿಲ್ಲ. ಇವತ್ತು ಮೇಷ್ಟ್ರುಗಳಿಗೂ 5-6 ವಿಧಾನ ಪರಿಷತ್ತಲ್ಲಿ ಕೊಟ್ಟವ್ರೆ. ಇವತ್ತು 75-80% ಇರ್ತಕ್ಕಂಥ ರೈತರಿಗೆ ವಿಧಾನ ಪರಿಷತ್ನಲ್ಲಿ ಕೊಟ್ಟಿಲ್ಲ. ಆದ್ರಿಂದ ವಿಧಾನ ಪರಿಷತ್ತಲ್ಲಿ 6 ಜನ ರೈತರಿಗೆ ನಾಮನಿರ್ದೇಶನ ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ, ತುಂಬಾ ಹೊತ್ತಿನಿಂದ ತಾವೆಲ್ಲ ಕಾಲಿದ್ದೀರಿ. ಈಗ ಹೆಣ್ಣು ಕೊಡೋದು ಕೂಡ ಕಮ್ಮಿ ಕಷ್ಟ ಆಗ್ತಾ ಇದೆ. ಈಗ 42,000 ದೇವರಾಜರು 20,000 ರೂಪಾಯಿ ಕೊಟ್ಟರು. ನಮ್ಮ ತಂದೆ ಗಾಡಿ ಕಟ್ಸ್ಕೊಂಡು ಬಂದ್ಬಿಟ್ಟು ಕಲ್ಲಡಿಗೆ ಹರಿಸೋರೆ ನಮಗೆ ಟಿಕೆಟ್ ಬೇಕು. ಮನೆ ಹಾಳಾಗೋಯ್ತು. ರಾಜಕಾರಣದ ಮಕ್ಕಳು ಕಳಿಸಿ ಮನೆ ಹಾಳಾಗೋಯ್ತು. ನಮ್ಮ ಸರ್ವೆ ನಂಬರ್ ಹೊಂಟೋಯ್ತು. ವೆಂಕಟೇಶು ಅವ್ರ ತಂದೆನೂ ನಮ್ಮ ತಂದೆ ಭಾಳಷ್ಟು ಹಿಂಗೆ ಇಟ್ಟೆಲ್ಲ ಕೇಳ್ತೀವಿ. ನಾವು ಅವ್ರ ತಂದೆ ಹೆಸರು ಕರಿಯಪ್ಪನವರು, ನಮ್ಮ ಅಪ್ಪ ಕರಿಯಪ್ಪನವರೇ. 6,90,000 ನನ್ನ ಹೌಸಲ್ಲಿ ಒಂದು ಭಾಷಣ ಇದೆ. ಸಿದ್ದರಾಮಯ್ಯನವರು ಇಷ್ಟೊಂದು ಹಣ ಸುಮ್ಮನೆ ಖರ್ಚು ಮಾಡ್ತೀವಿ, ಕೊಡಿ, ನಾವು ಬೇಡ. ಸರ್ಕಾರದಲ್ಲಿ ದುಡ್ಡು ಇರ್ಬೇಕಲ್ಲ. ಈಗಾಗಲೇ 9 ಲಕ್ಷ ಕೋಟಿ ಸಾಲ ಆಗಿದೆ. ಯಾರು ತೀರ್ಸವ್ರು? ಯಾರು? ನೀವು ಬರೀ ಏರೋಪ್ಲೇನಲ್ಲಿ ಬಂದವರಿಗೆ 38 ಕೋಟಿ ಆಗಿದೆ. ಮುಖ್ಯಮಂತ್ರಿ ಮೈಸೂರಿಗೆ, ಬೆಂಗಳೂರಿಂದ ಮೈಸೂರಿಗೆ ಬಂದು ವಾಪಸ್ ಹೋಗೋಕ್ಕೆ 6.5 ಲಕ್ಷ ರೂಪಾಯಿ ಬೇಕು. ಏನು ಯಾರು ಜನಕ್ಕೆ ಗೊತ್ತಿಲ್ಲ. ಜೈ 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 ಜೈ. ಯಾರಪ್ಪ ದುಡ್ಡು, ಯಾರು ಶ್ರಮ ಇದು? 4.5 ಲಕ್ಷ ಕೋಟಿ ಜಿಲ್ಲೆಯಲ್ಲಿ ಇಲ್ಲಿ ತನಕ ಹಿಡಿದಿರುವಂತಹ ಡ್ರಗ್ಸು, ಅಫೀಮು, ಗಾಂಜಾ ಇವೆಲ್ಲ 1,000 ಕೋಟಿ. 1,000 ಕೋಟಿ ಹಿಡಿದು ಯಾರು? ನಮ್ಮ ಪೊಲೀಸರು ಹಿಡಿದಿಲ್ಲ. ಅಲ್ಲ, ಬೇರೆ ಬೇರೆ ರಾಜ್ಯದ ಪೊಲೀಸರು ಬಂದು ಹಿಡಿದವ್ರೆ. ನಮ್ಮ ಪೊಲೀಸರು ಕಾಸು ಇಟ್ಕೊಂಡು ಅದನ್ನ ಬಿಟ್ಟು ಕಳಿಸ್ತಾ ಇರ್ತಾರೆ. ಏನಾಗಿದೆ ಜನ ನೀವು ಯೋಚನೆ ಮಾಡಬೇಕು.
ಏನು ಬೀಸ್ಬೇಕೀಗ